ಪೊಲೀಸರಿಗೆ ಥ್ರೆಟ್ ಹಾಕ್ತಾ ಇದ್ದಾರೆ. ಪೊಲೀಸ್ ಠಾಣೆಯನ್ನೇ ಸುಟ್ಟು ಹಾಕುವುದಾಗಿ ಬೆದರಿಸಿದ್ದಾರೆ. ಆ ಮೂಲಕ ಸಾರ್ವಜನಿಕವಾಗಿ ತನ್ನ ದುರಹಂಕಾರವನ್ನ ತೋರಿಸ್ತಾ ಇದ್ದಾರೆ. ಮೊನ್ನೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಬೆದರಿಕೆ ಹಾಕಿ ಅವಾಚ್ಯವಾಗಿ ಮಾತನಾಡಿರುವ ಶಾಸಕ ಹರೀಶ್ ಪೂಂಜಾ ಜೈಲಿನೊಳಗೆ ಕಂಬಿ ಎಣಿಸಬೇಕಾಗಿತ್ತು. ಆದರೆ ನಮ್ಮ ವ್ಯವಸ್ಥೆ ಅವರನ್ನ ಫ್ರೀಯಾಗಿ ಬಿಟ್ಟಿದೆ. ಕೇಸ್ ದಾಖಲಾದರೂ ಪೂಂಜಾ ವಿರುದ್ಧ ಕ್ರಮ ಆಗಿಲ್ಲ. ಬೆಳ್ತಂಗಡಿ ಪೊಲೀಸರ ಕಾಲರ್ ಪಟ್ಟಿ ಹಿಡಿದು ಎಳೆದು ಹಾಕ್ತೇನೆ ಎಂದು ಸಾರ್ವಜನಿಕ ಸಭೆಯಲ್ಲೇ ಥ್ರೆಟ್ ಹಾಕಿದ್ದಾರೆ. ಮಧ್ಯರಾತ್ರಿ ತಹಶೀಲ್ದಾರ್ ಮನೆಗೆ ನುಗ್ತೇನೆ ಅಂತಾನು ಥ್ರೆಟ್ ಹಾಕಿದ್ದಾರೆ. ಯಾವ ರೀತಿ ಬೆಂಗಳೂರಿನ ಡಿಜೆ ಹಳ್ಳಿ, ಕೆಜೆ ಹಳ್ಳಿಯಲ್ಲಿ ಪೊಲೀಸ್ ಠಾಣೆಗಳನ್ನ ಗಲಭೆಕೋರರು ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ರು, ಅದೇ ರೀತಿ ಬೆಳ್ತಂಗಡಿಯ ಬಿಜೆಪಿ ಕಾರ್ಯಕರ್ತರು ಸೇರ್ಕೊಂಡು ಬೆಳ್ತಂಗಡಿ ಪೊಲೀಸ್ ಠಾಣೆಯನ್ನ ಸುಟ್ಟು ಹಾಕ್ತೇವೆ ಅಂತ ಬೆದರಿಕೆ ಕೂಡ ಹಾಕಿದ್ದಾರೆ. ಮೊನ್ನೆಯಿಂದ ಹರೀಶ್ ಪೂಂಜಾ ಮಾನಸಿಕ ಸ್ಥಿಮಿತ ಕಳೆದುಕೊಂಡಂತೆ ವರ್ತಿಸ್ತಾ ಇದ್ದಾರೆ. ಅಕ್ರಮವಾಗಿ